ಕೇವಲ ಈ ಒಂದು ವಸ್ತುವನ್ನು ನೀವು ಅಂಗೈಯಲ್ಲಿ ಇಟ್ಕೊಂಡು ಸೂರ್ಯನಿಗೆ ಮುಖ ಮಾಡಿ ಸೂರ್ಯನ ಒಂದು ಬೆಳಕಲ್ಲಿ ನೀವು ಸಂಕಲ್ಪ ಮಾಡ್ಕೋತು ಅಂತಂದರೆ ಯುಗಾದಿ ಹಬ್ಬದ ದಿನ ಏನು ಅಂದ್ಕೊಂಡ್ರು ಕೂಡ ಇದು 100 ಅಲ್ಲ 200% ಆಗೇ ಆಗುತ್ತೆ ಅಂತಲ್ಲ. ಅದಕ್ಕಿಂತ ಮುಂಚೆ ವಿನಯ್ ಯೋಗಿ ಗುರೂಜಿ ಅಂತ ನೀವು ಟೈಪ್ ಮಾಡ್ತಂದರೆ ಯೂಟ್ಯೂಬು, ಫೇಸ್ಬುಕ್ಕು ಮತ್ತು ಫೇಸ್ಬುಕ್ ಪೇಜ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ನನ್ನ ಎಲ್ಲ ವೀಡಿಯೋಸು ಬರುತ್ತೆ. ಭಾಳಷ್ಟು ಜನ ಬರ್ತಾ ಇಲ್ಲ ವೀಡಿಯೋಸ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ. ಎಲ್ಲ ವಿಚಾರಗಳು ನೀವು ತಿಳಿಸ್ಕೊಡ್ತಾ ಹೋಗ್ತೀನಿ ಅದರಲ್ಲಿ. ಜೈ ಭಗವಾನ್, ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಚೇದ ವಿಷ್ಣುಪತಿ ಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಯ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಯುಗಾದಿ ಹಬ್ಬ ಅಂತಂದರೆ ಹೊಸದು ಅಂತಲ್ಲ. ನಾನು ಹೇಳಿದಂಥ ಬಣ್ಣದ ವಸ್ತ್ರವನ್ನು ಧರಿಸಿ ಕೇವಲ ಈ ಒಂದು ವಸ್ತುವನ್ನು ಕೈಯಲ್ಲಿ ಹಿಡಿದು ನೀವು ಸಂಕಲ್ಪ ಮಾಡಿ 1 ವರ್ಷದೊಳಗಡೆ ನಿಮ್ಗೆ ಆ ಕೆಲಸ ಆಗಲಿಲ್ಲ ಅಂತಂದರೆ ಕೇಳಿ, ಸೈಟ್ ತೊಗೋತೀರಾ, ಮನೆ ತೊಗೋತೀರಾ, ಅಥವಾ ನಿಮ್ಗೆ ಏನು ಕೇಳಿದೆ, ಕಾರ್ ಬೇಕಾ, ಮೊಬೈಲ್ ಬೇಕಾ, ನೀವು ಏನಾದ್ರು ಕೇಳ್ಕೊಳ್ಳಿ 100% ಆಗುತ್ತೆ ರೀ. ಚಾಲೆಂಜ್ ಮಾಡಿ ಹೇಳ್ತೀನಿ. ಯಾವುದು ಆ ಒಂದು ವಸ್ತು ನನ್ನ ಧ್ಯಾನದಲ್ಲಿ ನನಗೆ ಗೊತ್ತಾಗಿರೋಂಥ ಒಂದು ವಿಚಾರ ಗೊತ್ತಾಯ್ತಲ್ಲ. ಹಾಗಾಗಿ ಯಾವುದು ಆ ಒಂದು ವಸ್ತು ಅಂತ ನೋಡೋದಾಯಿತು ಅಂತಂದರೆ ಏನಿಲ್ಲ, ಇದನ್ನು ಇಟ್ಕೊಂಡು ಚಿಕ್ಕ ಸಂಕಲ್ಪ ಮಾಡಬೇಕು, ಅದನ್ನು ಹೇಳ್ಕೊಡ್ತೀನಿ. ಏನಿಲ್ಲ, ಆ ವಸ್ತು ಯಾವುದು ಅಂತಂದರೆ ಇದೇ ಸ್ವಸ್ತಿಕ್ ಅಲ್ಲ. ಈ ಒಂದು ಸ್ವಸ್ತಿಕ್ಕನ್ನು ಹಿಡಿದು ನೀವು ಅಂಗೈಲಿ ಹಿಡಿದು ಸೂರ್ಯನಿಗೆ ಮುಖ ಮಾಡಿ, ಹೊಸ ವರ್ಷದ ಸೂರ್ಯನಿಗೆ ಮುಖ ಮಾಡಿ ನೀವು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ ಆಯ್ತಲ್ಲ. ಇದ್ರ ಮೇಲೆ ಏನಿಡಬೇಕು ಸಿಂಪಲ್ಲಾಗಿ ಅಂತಂದರೆ ಸೇವಂತಿಗೆ ಹೂವು, ಒಂದು ಹಳದಿ ಸೇವಂತಿಗೆ ಹೂವನ್ನು ಇಟ್ಟು ನೀವು ಸೂರ್ಯನಿಗೆ ಮುಖ ಮಾಡಿ ನೋಡಿ. ಇದೆಲ್ಲ ಸ್ವಸ್ತಿಕ್ ಸೂಪರಾಗಿದೆ ನೋಡಿ. ಇದರಲ್ಲಿ ಈ ಥರ ಪಿರಮಿಡ್ ಇರಬೇಕು, ಸಾಧನ ಕೂಡ ಇರಬಾರ್ದು, ಪಿರಮಿಡ್ ಇರಬೇಕು ನೋಡಿ. ಇದು ಕೂಡ ನಮ್ಮ ಹತ್ರ ಸಿಗುತ್ತೆ. ಯಾರು ಬಂದು ಇದನ್ನು ಕೊಂಡ್ಕೊಳ್ಬೋದು. ಮತ್ತು ಮನೆಯ ಬಾಗಿಲು ಒಳಗಡೆ ಮತ್ತು ಮನೆ ಡೋರ್ ತೆಗೆದ ತಕ್ಷಣ ಒಳಗಡೆ ಇದನ್ನು ಹಾಕ್ಬಿಡ್ತು ಅಂತ ಯಾವುದೇ ಪೀಡೆ, ಪಿಶಾಚಿ, ದರಿದ್ರ ಯಾವುದು ನಿಮ್ಮ ಹತ್ರ ಬರೋದಿಲ್ಲ ಗೊತ್ತಲ್ಲ. ನಿಮ್ಮ ಅಕಸ್ಮಾತ್ ಏನಾದ್ರು ನೀವು ಇದನ್ನು ಹಾಕ್ಕೊಂಡೋಗಿದ್ರೆ, ಭಾಳಷ್ಟು ಜನ ಇದನ್ನು ತೆಗೆದುಕೊಂಡಿದ್ರೆ ನಮ್ಮ ಹತ್ರ, ಅಕಸ್ಮಾತ್ ತೊಗೊಂಡಿದ್ರೆ ಅದನ್ನು ನೀವು ಸ್ಕ್ರೂ ಹಾಕಿ ಫಿಟ್ ಮಾಡಿರ್ತೀರ, ತೆಗೆದು ಕೈಯಲ್ಲಿ ಹಿಡ್ಕೊಂಡು ನೋಡಿ ಎಷ್ಟು ಅದ್ಭುತ, ವೆರಿ ಪವರ್ಫುಲ್ಲು. ಇದೊಂದು ಹಿಟ್ಲರು ನೋಡಿ ತುಂಬ ಅದ್ಭುತವಾಗಿದೆ. ಗ್ರೀಕಲ್ಲಿ ಎಲ್ಲ ನಮ್ಮ ಒಂದು ಇದನ್ನು ಸಂಪ್ರದಾಯನ ಇದು ಮಾಡ್ತಿದ್ದಾರೆ. ಆ ಒಂದು ಚಿಹ್ನೆ ಏನು ಗೊತ್ತಾ, ಇಡೀ ದೊಡ್ಡ ವರ್ಲ್ಡ್ ಫೇಮಸ್ಸು, ಎಲ್ಲ ದೊಡ್ಡ ಡಿಕ್ಟೇಟರು ಆತ. ಅವನು ಹೇಳ್ದಂಗೆ ಇಡೀ ಸೈನ್ಯ ಎಲ್ಲ ಕೇಳ್ತಾ ಇತ್ತು. ಎಷ್ಟು 5-6 ಲಕ್ಷ ಜನ ಸಾಯಿಸ್ಬಿಟ್ಟ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು. ತಲೆನೇ ಕೆಡಿಸ್ಕೋಬೇಡಿ. ಈ ಯುಗಾದಿ ಹಬ್ಬಕ್ಕೆ ನೀವು ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೊಳ್ಳಿ. ಎಂಥ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಆಗುತ್ತೆ. ಎಷ್ಟೊಂದು ಜನ ಆ ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೊಂಡು ತನ್ನ ಎಲ್ಲ ಸಾಲಗಳು ತೀರಿಸ್ಕೊಂಡಿದ್ದಾರೆ, ಮತ್ತು ಮನೆಗಳು ಕಟ್ಕೊಂಡಿದ್ದಾರೆ. ಅದ್ಭುತವಾಗಿ ಕೆಲಸ ಆಗಿದೆ. ಬೇರೆ ಸಮಯದಲ್ಲಿ ನೀವು 10 ಯಂತ್ರ ತೊಗೊಂಡ್ರು ಒಂದೇ, ಈ ಸಮಯದಲ್ಲಿ ಯುಗಾದಿ ಹಬ್ಬದ ದಿನ 1 ಯಂತ್ರ ತೊಗೊಂಡ್ರೆ ಕೂಡ ಒಂದೇ, 10 ಯಂತ್ರಕ್ಕೆ ಸಮ ಆಗಿರುತ್ತೆ. ಯುಗಾದಿ ಹಬ್ಬದ ದಿನ ನೀವು ಪ್ರತಿಷ್ಠಾಪನೆ ಮಾಡಬೇಕು. ನೀವೇನು ಮಾಡಬೇಕು ಅಂತಂದರೆ, ಒಂದು ತಟ್ಟೆಯಲ್ಲಿ ಅಕ್ಷತೆಯ ಮೇಲೆ ಈ ಬೇವಿನ ಸೊಪ್ಪನ್ನು ಇಟ್ಟು ಅದರ ಮೇಲೆ ನೀವು ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ಪೂಜೆ ಮಾಡಿ. ಯಾರ್ಯಾರು ತಗೊಳ್ದೇ ಇದ್ದವರು ಬಂದು ತೆಗೆದುಕೊಂಡು ಹೋಗಿ ಆಮೇಲೆ ಆ ಒಂದು ಅಕ್ಷತೆ ಮತ್ತು ಬೇವಿನ ಸೊಪ್ಪು ಮೇಲೆ ತಟ್ಟೆಯಲ್ಲಿ ಇಟ್ಟು ನೀವು ಪೂಜೆ ಮಾಡಿ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ. ಮತ್ತು ಯಾರ್ಯಾರು ಈ ಸರಿ ಒಂದು ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೊಂಡು ಹೋಗ್ತಿರೋ ಅವ್ರಿಗೆಲ್ಲರಿಗೂ ಕೂಡ ನಾನು ಕರಂಗಾಳಿ ಮಾಲೆಯನ್ನು ಕೊಡ್ತೀನಿ. ವೆರಿ ಪವರ್ಫುಲ್. ಅದನ್ನು ಇಟ್ಕೋತು ಅಂತಂದರೆ ತುಂಬ ಫೇಮಸ್ ಆಗಿಬಿಡ್ತೀರ ಅಂತೀರಿ. ಕರಂಗಾಳಿ ಮಾಲೆಯನ್ನು ಯಾರ್ಯಾರು ಯಂತ್ರ ತೊಗೋತಿರೋ ಅಂಥವ್ರಿಗೆ ಮಾತ್ರ ನಾನು ಕೊಡ್ತೀನಿ ಗೊತ್ತಲ್ಲ. ಉಚಿತವಾಗಿ ಕೊಡ್ತೀನಿ ಯಂತ್ರ ತೊಗೊಳ್ಳೋಂಥವ್ರಿಗೆ ಈ ಒಂದು ಕರಂಗಾಳಿ ಮಾಲೆಯನ್ನು ಧರಿಸ್ಕೊಳ್ಳಿ. ಎಲ್ಲ ರೀತಿಯಂಥ ದಿನ ಒಂದೊಂದು ರೂಮಲ್ಲಿ ಇಟ್ಟರು ಕೂಡ ಅಲ್ಲಿರೋಂಥ ನೆಗೆಟಿವ್ ಎನರ್ಜಿನ ಕಿತ್ತು ಬಿಸಾಕುತ್ತೆ. ಅಷ್ಟು ಪವರ್ಫುಲ್ ಆಗಿರೋಂಥದ್ದು ಈ ಒಂದು ಕರಂಗಾಳಿ ಮಾಲೆ. ಅದನ್ನು ಇಟ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಈ ಒಂದು ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರುನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಈ ಯುಗಾದಿ ಈ ವರ್ಷದ ಪ್ರಾರಂಭದಲ್ಲಿ ನೀವು ತಗೋತು ಅಂತಂದರೆ ಈ ವರ್ಷದ ಎಂಡ್ ಒಳಗಡೆ ನೀವು ಸೈಟ್ ತೊಗೋಬೋದು, ಮನೆ ಕೊಟ್ಟಿದ್ದೀವಿ, ನೀವು ಕೋಟ್ಯಾಧೀಶ್ವರ ಆಗ್ಬೋದು. ಅಥವಾ ನೀವು ಮಾಡೋದ್ರಿಂದ ನಿಮ್ಮ ರಿಟೈರ್ಡ್ ಆಗಿದೆ, ನಿಮ್ಮ ಮಕ್ಕಳು ಕೋಟ್ಯಾಧೀಶ್ವರ ಆಗುತ್ತೆ, ನಿಮ್ಮ ಮಕ್ಕಳಿಗೆ ಒಳ್ಳೆ ಬಿಸ್ನೆಸ್ ಆಗುತ್ತೆ, ನಿಮ್ಮ ಮಕ್ಕಳಿಗೆ ಒಳ್ಳೆ ಕೆಲಸ ಸಿಗುತ್ತೆ. ಯಾವುದೋ ರೀತಿಯ ದುಡ್ಡು ಹರಿದು ಬರ್ತಾನೇ ಹೋಗುತ್ತೆ. ಇದೇ ಅಷ್ಟಲಕ್ಷ್ಮಿ ಯಂತ್ರದ ಒಂದು ಪವರ್. ಅಂದರೆ ಅವನ ಬುದ್ಧಿ ನೋಡಿ, ಕ್ರೂರ್ಯನೇ ಆಗಿರ್ಬೋದು. ಅಲ್ಲಿ ಒಬ್ಬಳು ಫೇಮಸ್ ಅಸ್ಟ್ರಾಲಜರ್ ಹೇಳ್ತಾರೆ, ಅವನದು ಸಿಂಬಲ್ ಏನು ಗೊತ್ತಾ, ಅವನದು ಸ್ವಸ್ತಿಕ್ಕು. ನೀವು ಯೂಟ್ಯೂಬಲ್ಲಿ ತೆಗೆದು ಇಂಟರ್ನೆಟಲ್ಲಿ ತೆಗೆದು ನೋಡಿ, ಅವನು ಈ ಕೈಯಲ್ಲಿ ಈ ಒಂದು ಸ್ವಸ್ತಿಕ್ ಚಿಹ್ನೆ ಇತ್ತು.
ಗೊತ್ತಲ್ಲ. ಈ ಸ್ವಸ್ತಿಕ್ಕನ್ನು ಅದಕ್ಕೆ ಮನೆ ಬಾಗಿಲಿಗೆ ಹಾಕುವಂಥದ್ದು ಗೊತ್ತಲ್ಲ. ಸ್ವಸ್ತಿಕ್ಕದು ಚಿನ್ನದ ಸರ ಅಥವಾ ಬೆಳ್ಳಿ ಸರ ಯಾರ್ಯಾರು ಮಾಡ್ಸೋಕ್ತಾರೋ ಅವರ ತುಂಬ ಲಕ್ ಬರುತ್ತೆ, ಅದೃಷ್ಟ ಅದು. ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ ಗೊತ್ತಲ್ಲ. ಈ ಒಂದು ಸ್ವಸ್ತಿಕ್ಕನ್ನು ನೀವು ಇದ್ರ ಮೇಲೆ ಒಂದು ಪುಷ್ಪ ಇಟ್ಬಿಟ್ಟು, ಅಂದರೆ ಹೂವನ್ನ ಇಟ್ಟು, ಹಳದಿ ಹೂವನ್ನ ಇಟ್ಕೊಡೋದು, ಇದು ಮಾಡ್ಕೊಂಡು ಅಲ್ಲಿ ಇಟ್ಬಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ. ಏನಂತ ಸಂಕಲ್ಪ, ಅದು ಸ್ಟ್ರಾಂಗ್ ಆಗಿರಬೇಕು. ನೀವೇನಾದ್ರು ಸಂಕಲ್ಪ ಮಾಡ್ತಂದ್ರೆ ದೇವರು ಇಳಿದು ಬಂದು ನಿಮ್ಗೆ ಹೊರ ಕೊಡಬೇಕು. ಆ ರೀತಿ ಸಂಕಲ್ಪ ಮಾಡು. ದೇವರೇ ನಾವು ಒಳ್ಳೇದು ಮಾಡಪ್ಪ, ಕಾರ್ ತೊಗೊಳಪ್ಪ, ಕಾರ್ ಕೊಡಪ್ಪ, ಅಥವಾ ಇದಕ್ಕೆ ಮಾಡಪ್ಪ, ನನಗೆ ಅದು ಮಾಡಪ್ಪ, ಆ ಕೆಲಸ ಮಾಡಿಕೊಡಪ್ಪ. ನೋ, ಸಂಕಲ್ಪ ಮಾಡೋದು ಕೂಡ ಒಂದು ಕಲೆ ಗೊತ್ತದಲ್ಲ. ಅದನ್ನು ಕೇಳಿ ನಂಗೆ ಬೇಕೇ ಬೇಕು ಅಂದರೆ ಪ್ರಕೃತಿ ಕೊಟ್ಟೇ ಕೊಡುತ್ತೆ. ಅದು ಪ್ರಕೃತಿ ಅಂದರೆ ದೇವರು. ನೋಡಿ ಅಲ್ಲೇ ಅಸ್ಟ್ರಾಲಜರ್ ಒಬ್ಳು ಹೇಳ್ತಾಳೆ, ಅದು ಗ್ರೀಕಲ್ಲಿ, ನೀನೇನಾದರೂ ಇದನ್ನು ಚಿನ್ನ ಹಿಂಗೆ ಹಾಕೊಂಡು, ಇದು ಕ್ರಾಸ್ ಆಗಿತ್ತು ಮತ್ತು ಪಟ್ಟಿ ಕಟ್ಕೊಂಡಿದ್ದು, ಇದೇನು ಲಾಂಛನ. ಇದೇನಾದ್ರು ಅಪ್ಪಿ ತಪ್ಪಿ ಸ್ಟ್ರೈಟಾಗಿ ಏನಾದ್ರು ಇತ್ತು ಅಂತ ನಿನ್ನ ಪ್ರಪಂಚದಲ್ಲಿ ಯಾರು ಹಿಡಿಯೋಕ್ಕಾಗಲ್ಲ ಅಂತ. ಅಷ್ಟು ಪವರ್ಫುಲ್ಲು ಈ ಒಂದು ಸ್ವಸ್ತಿಕ್ ಅದಲ್ಲ. ಈ ಸ್ವಸ್ತಿಕ್ ಇತ್ತು ಅಂತಂದರೆ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ನೀವು ಸಂಕಲ್ಪ ಮಾಡ್ಕೊಂಡು ಕೇಳ್ಕೊಳ್ಳಿ ಗೊತ್ತಲ್ಲ. ಇದು ಅಂಗಡಿಯಲ್ಲಿ ಸಿಗುತ್ತೆ ನೋಡಿ, ಸ್ಟ್ರೈಟಾಗಿ ಇಟ್ಕೋಬೇಕು. ಅಂಗಡಿಯಲ್ಲಿ ಸಿಗುತ್ತೆ. ಮತ್ತು ಇದ್ರ ಮೇಲೆ ಪಿರಮಿಡ್ ಆಗುತ್ತೆ, ಶಾರ್ಪ್ ಇರಬೇಕು ಈ ಥರ ಗೊತ್ತಲ್ಲ. ಇದು ಇಟ್ಕೊಳ್ತು ಅಂತಂದರೆ ತುಂಬ ಪವರ್ಫುಲ್ಲು. ಸಂಕಲ್ಪ ಮಾಡ್ಕೊಳ್ಳಿ. ವರ್ಷದಲ್ಲಿ ಒಂದು ಸಂಕಲ್ಪ ಸಾಕು. ನೀವು ದೇವ್ರಿಗೆ ಹೋಗಿ ಕೈ ಮುಕ್ಕೊಂಡು ಆಶೀರ್ವಾದ ಕೇಳ್ಕೊಂಡು ಬನ್ನಿ. ಸಂಕಲ್ಪ ಒಂದು ಮಾಡಿದ್ದೀರಾ ಅಂತಂದರೆ ನೀವು ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ದೇವ್ರು ನಿಮ್ಗೆ ಕೊಟ್ಟೇ ಕೊಡ್ತಾನೆ. ಬಟ್ ಈ ವಸ್ತುವನ್ನು ನೀವು ಕೈಯಲ್ಲಿ ಹಿಡ್ಕೊಂಡು ಗೊತ್ತಲ್ಲ ಅದನ್ನು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು ಆಗಬಾರ್ದು ಅಂತಂದರೆ ಓಂ ನೋಡಿ ನಿಮ್ಮ ಹೆಸರನ್ನ ಬರೆದು ನೀವು ಓಂ ಮಂಗಳ ಗೌರಿಯೇ ನಮಃ ಅಂತ ಕಮೆಂಟ್ ಮಾಡಿ ನಮಗೆ ಕಳಿಸಿ. ನೀವು ಅಲ್ಲಿ ತಂತ್ರವನ್ನು ಮಾಡ್ತಂದ್ರೆ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಇದೇ ಭಾನುವಾರ 5 ರಿಂದ 7 ಗಂಟೆವರೆಗೂ ಸತ್ಸಂಗ ಸುಧಾ ಇದೆ. ಅಲ್ಲಿ ವಿಶೇಷವಾದಂಥ ಒಂದು ವಸ್ತು, ನಿಮ್ಮ ಕೆಟ್ಟ ಸಮಯಕ್ಕೆ ಪರಿಹಾರ ಆಗಿದ್ದು ಒಂದು ವಸ್ತುವನ್ನು ಕೊಡ್ತೀನಿ. ಇಟ್ಕೊಂಡು ನೀವು ಅದನ್ನು ಇಟ್ಕೊಳ್ಳಿ, ಪೂಜೆ ಮಾಡಿ, ಒಳ್ಳೆಯದಾಗ್ತಾ ಬರುತ್ತೆ. ಎಲ್ಲರಿಗೂ ಕೂಡ ಉಚಿತವಾಗಿ ಕೊಡ್ತೀನಿ. 5 ರಿಂದ 7 ಗಂಟೆ ಬಂದವ್ರಿಗೆ ಮಾತ್ರ. ಬೇರೆಯವ್ರಿಗೆ ಬೇರೆ ದಿನ ಬಂತು ಅಂತಂದರೆ ಅದು ಕೊಡೋದಿಲ್ಲ. ಅದು ಯಾವುದೇ ವಸ್ತು ಚಿಕ್ಕದಾಗಿರ್ಬೋದು, ದೊಡ್ಡ ಪರಿಣಾಮವನ್ನು ಬೀರುತ್ತೆ ಗೊತ್ತಿಲ್ಲ. ನಾವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ, ತುಂಬ ಒಳ್ಳೆಯದು. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಯಿತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂದರೆ, ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ, ಅದೆಂಥದ್ದೇ ಸಮಸ್ಯೆ ಇದ್ದರೂ ಕೂಡ, ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಖಂಡಿತ ನಿವಾರಣೆ ಆಗಿಬಿಡುತ್ತೆ ಗೊತ್ತಲ್ಲ. ಇನ್ನು ಭಾಳಷ್ಟು ಜನಕ್ಕೆ ಗುರುಗಳೇ ನಿಮಗೆ ಸಾಲ ಏನಿಲ್ಲ ಗುರುಗಳೇ, ಅದನ್ನು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟೋಕ್ಕಾಗ್ತಾಯಿಲ್ಲ, ಮಕ್ಕಳಿಗೆ MBA ಅದು ಇದು ಮಾಡಬೇಕು ಅಂತಂದರೆ ಓದ್ಸೋಕ್ಕಾಗ್ತಾಯಿಲ್ಲ ಗುರುಗಳೇ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ನಾವು ಬುದ್ಧಿ ಹಿಡಿದು ಈ ಜೀವನದಲ್ಲಿ ಮುಂದೆ ಬರೋಣ ಅಂತ ಅವ್ರು ಇವಾಗ ಚೆನ್ನಾಗಾಗ್ಬಿಟ್ಟು ಒಡವೆಗಳೆಲ್ಲ ಮಾಡಿಸ್ಕೊಂಡು ಫಾರಿನ್ ಟ್ರಿಪ್ಗೆಲ್ಲ ಹೋಗಿ ತುಂಬ ಚೆನ್ನಾಗಿದ್ದಾರೆ ಗುರುಗಳೇ. ಬಟ್ ನಾವಿನ್ನೂ ಹಂಗೆ ಇದ್ದೀವಿ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂಥವ್ರಿಗೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿತ್ತು ಅಂತ 3 ಅಮಾವಾಸ್ಯೆ ಕಳೆದ 6 ತಿಂಗಳೊಳಗಡೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಅದು ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ 2 ಮಾತಿಲ್ಲ. ಭಾಳಷ್ಟು ಜನ ಕರ್ಮ ಕಳೆದಿದ್ರೆ ಇದನ್ನು ಕೂಡ ತಗೊಳಕ್ಕಾಗೋದು, ಎಲ್ಲರೂ ಕೂಡ ತಗೊಳಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲಾದ್ರೂ ಇಡ್ಬೋದು, ಬೀರಿನಲ್ಲಾದರೂ ಕೂಡ ಇಡ್ಬೋದು. ಇದು ಸಾಕ್ಷಾತ್, ಇದು ಮನೇಲಿ ಇತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ 100% ನಿಮ್ಮ ಸಮಸ್ಯೆಗಳು ಬಗೆಹರದೇ ಹರಿಯುತ್ತೆ. ಅಲ್ಲಿ 2 ಮಾತಿಲ್ಲ. ನೀವು ಸಂಕಲ್ಪ ಮಾಡಿ, ನೀವು ತಗೊಳಕ್ಕಾಗ್ತಾ ಇಲ್ಲ 10 ಸಾರಿ ಸಂಕಲ್ಪ ಮಾಡಿ, 11ನೇ ಸಾರಿ ನಿಮ್ಮ ಮನೆ ಒಳಗಡೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೆಯಲ್ಲಿರುತ್ತೆ ಅಲ್ಲ. ಹಣಕಾಸಿನ ಸಮಸ್ಯೆಗೆ ನೀವು ತಲೆನೇ ಕೆಡಿಸ್ಕೊಬಿಡಿ. ಏಕೈಕ ರಾಮಬಾಣ ಅಂದರೆ ಅದೇ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು. ಅಥವಾ ಒಳ್ಳೆಯ ವ್ಯಕ್ತಿಗಳನ್ನು ನಿಮ್ಮ ಕಡೆಯನ್ನು ಕಳಿಸಿ, ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ. ಅವರು ನಿಮಗೆ ನೇರವಾಗಿ ನಿಮಗೆ ಮನೆಯೆಲ್ಲ ತಲುಪಿಸ್ತಾರೆ ಅಲ್ಲ. ವಿಶೇಷವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ ಯಂತ್ರ. ನಿಮ್ಮ ಎಲ್ಲ ಸಮಸ್ಯೆಗಳನ್ನು, ನಿಮ್ಮ ಹಣಕಾಸಿನ ಸಮಸ್ಯೆಗಳ ಫುಲ್ ಸ್ಟಾಪ್ ಇಡುವಂಥದ್ದು ಅದ್ಭುತವಾದಂಥ ಒಂದು ಯಂತ್ರ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಳ್ಳಿ. ನೀವು ಜೀವನದಲ್ಲಿ ಏಳಿಗೆ ಅನ್ನೋದು ಶ್ರೀಮಂತರಾಗಿ ಅಂತ ಹೇಳ್ತಾ ಇದ್ದೀನಿ. ಜೀವನದ ಸಮಸ್ಯೆಗೆ ವಿಶೇಷವಾದಂಥ ಕ್ಲಾಸನ್ನು ಅಟೆಂಡ್ ಮಾಡ್ತೀವಿ. ಯಂತ್ರ ಮಂತ್ರ ತಂತ್ರ ಮತ್ತು ಹಣಾಕರ್ಷಣೆ ಜನಾಕರ್ಷಣೆ ಶಿಬಿರ ಅಂತ ಕೂಡ ಮಾಡ್ತೀವಿ. ಇದು ಶನಿವಾರ ಮತ್ತು ಭಾನುವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ
ಗೊತ್ತಲ್ಲ, ಎಂಥ ಸಮಸ್ಯೆ ನೀವು ಏನು ಅಂದ್ಕೊಂಡು ಬಂದಿರ್ತೀರೋ ನಿಮ್ಮ ಕಾಯಿಲೆ ಕಸಲೆಗಳು ಅಲ್ಲೇ ನಿಮಗೇನು ನೋವಿತ್ತು ಅಂದರೆ 5 ವರ್ಷ 6 ವರ್ಷದಿಂದ ಪೇನ್ ಇತ್ತು ಅಂದರೆ ಅಲ್ಲೇ ಹೊರಟೋಗ್ಬಿಡ್ತದೆ. ನೀವು ಜೀವನದ ಸಮಸ್ಯೆಗಳನ್ನು ಮತ್ತು ನೀವು ಜೀವನದಲ್ಲಿ ನೆಮ್ಮದಿಯಾಗಿರ್ತೀರ. ಯಾವುದೇ ಕಾರಣಕ್ಕೂ ನಿಮ್ಗೆ ಹಸುವಾಗಲ್ಲ, ಬೆವರಾಗಲ್ಲ, ಸುಸ್ತಾಗಲ್ಲ, ನೀವು ಆರೋಗ್ಯವಾಗಿರ್ತೀರ. 100 ವರ್ಷ ಆಯುಸ್ಸು ತುಂಬ ಚೆನ್ನಾಗೈತೆ. ಆ ಒಂದು ಕಲೆಯನ್ನು ನಿಮಗೆ ಹೇಳ್ಕೊಡ್ತೀವಿ ಈ ಒಂದು ಶಿಬಿರದಲ್ಲಿ. ಗೊತ್ತೆಲ್ಲ 3 ಕಾರಣಗಳಿಗೋಸ್ಕರ ನೀವು ಅಟೆಂಡ್ ಮಾಡಬೇಕು. ಒಂದು ಎಲ್ಲ ರೀತಿಯಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರದೇ ರೀತಿಯಲ್ಲಿ ತಡೆಯೋದಕ್ಕೆ, ಮತ್ತು ನಿಮಗೆ ಸಂಬಂಧಪಟ್ಟಂಥ ಅವರ ಸಮಸ್ಯೆಗಳಿಗಾದರೆ ಅವರ ಒಂದು ಸಮಸ್ಯೆನ ಬಗೆಹರಿಸೋದಕ್ಕೋಸ್ಕರ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ. ತುಂಬ ಮತ್ತು ಯಾರ್ಯಾರು ಶಿಬಿರವನ್ನು ಅಟೆಂಡ್ ಮಾಡಿ ದೀಕ್ಷೆ ಕೊಡ್ತೀವಿ, ಮತ್ತು ಇದರಲ್ಲಿ ಏನಂತ ಯಾರೇ ಅಟೆಂಡ್ ಮಾಡಿದವರೆಲ್ಲ ಜ್ಞಾನಿಗಳಿಗೆ ಈಕ್ವಲ್ ಆಗ್ತೀರಾ. ಮತ್ತು ಇವ್ರಿಗೂ ಅಷ್ಟೇ ಮುಟ್ಟು ಕಟ್ಟು ಚಟ್ಟಿ ಮಡಿ ಮೈಲಿಗೆ ಅಂಥದ್ದು ಏನೂ ಇಲ್ಲ. ಅಂಥ ಒಂದು ವಿಶೇಷವಾದ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಹೋಗ್ತೀರಾ ಈ ಒಂದು ಶಿಬಿರದಲ್ಲಿ. ಅದಲ್ಲ, ಎಲ್ಲ ಸಮಸ್ಯೆಗಳನ್ನು ಕೂಡ ಮರೆತು ಬಿಡಿ ಈ ಶಿಬಿರಕ್ಕೆ ಬರ್ತಾ ಇದ್ದೀರಾ ಅಂತಂದರೆ. ಇಲ್ಲಾಂದರೆ ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಹೋಗ್ತೀರಾ. ಗೊತ್ತಲ್ಲ, ಅದಕ್ಕೋಸ್ಕರ ಯಂತ್ರ ಮಂತ್ರ ತಂತ್ರ ಶಿಬಿರವನ್ನು ಅಟೆಂಡ್ ಮಾಡಿ ನಿಮ್ಮ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬನ್ನಿ. ಅಲ್ಲ, ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ.